ಸೊ ಇನ್ನು ಬಿಗ್ ಬಾಸ್ ಅಂತ ಹೇಳಿ ಬಂದರೆ ಜನಗಳಿಗೆ ಸಾಮಾನ್ಯವಾಗಿ ಇರುವಂಥ ಪ್ರಶ್ನೆ ಎಷ್ಟು ಪೇಮೆಂಟ್ ಕೊಡ್ತಾರೆ. ನಿಮ್ದು ಇವಾಗ 50 lakhs ಅಂತ ರಿವೀಲ್ ಆಗಿದೆ, ಬಟ್ ಅದರಲ್ಲಿ ಟ್ಯಾಕ್ಸ್ ಎಲ್ಲ ಕೂಡ ಕಟ್ ಆಗುತ್ತೆ. ಸೊ ಎಷ್ಟು ಬಂತು, ಏನು ಕತೆ? ಇಲ್ಲ, 50 ಲಕ್ಷದ ಜೊತೆ ಇನ್ನೊಂದು 50 ಲಕ್ಷ ಸೇರಿಸ್ಕೊಟ್ಟಿದ್ದಾರೆ ನನ್ನ ಆಟ ನೋಡಿ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲ, ಅದು ಟ್ಯಾಕ್ಸ್ ಎಲ್ಲ ಹೆಂಗೆ ಏನು ಅಂತ ಲೀಗಲಾಗಿ ಏನೇನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ದಿಸ್ ಇಸ್ ಫಸ್ಟ್ ಟೈಮ್ ನಾನು ಬಿಗ್ ಬಾಸು. ನೆಕ್ಸ್ಟ್ ಟೈಮ್ ಗೆದ್ದಾಗ ನನಗೆ ಇದೆಲ್ಲ ಗೊತ್ತಿರುತ್ತೆ, ಆವಾಗ ಎಲ್ಲ ಹೇಳ್ತೀನಿ. ಇವಾಗ ಅಂದರೆ ಪೇಮೆಂಟ್ ಬಗ್ಗೆ ಅಂತೂ ಎಲ್ಲೂ ರಿವೀಲ್ ಮಾಡಲ್ಲ. ಇಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನೂ. ಸೊ ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಒಂದಷ್ಟು ಟ್ಯಾಕ್ಸ್ ಅಂತೂ ಕಟ್ಟಾಗ್ಬಿಟ್ಟೆ ಬರುತ್ತೆ. ಸೊ ಎಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ನೀವು ಇನ್ನೊಂದ್ಸಲ ಇಂಟರ್ವ್ಯೂ ತೊಗೊಳ್ಳಿ, ಅವಾಗ ನಾನು ಹೇಳ್ತೀನಿ. ಅದು ಬಿಟ್ಟರೆ ಕಾರ್ದು ಅಷ್ಟೇ. ಕಾರ್ ಅವರೇ ಒಂದು ವಿಷಯ ಏನೋ ಹೇಳಿದ್ದಾರೆ, ದಟ್ ನನಗೆ ಇಷ್ಟವಾಗಿರೋ ಕಲರ್ನೇ ಅವ್ರು ಸೆಲೆಕ್ಟ್ ಮಾಡಿಕೊಡ್ತಾರೆ ಅಂತ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಎಲ್ಲ ಕ್ಲಿಯರೆನ್ಸ್ ಆಗಿ ಬರೋ ಅಷ್ಟೊತ್ತಿಗೆ. ಗಾಡಿ ಒಂದು ಬಂದಿದೆ, ಬಾನ್ಸ್ ಇನ್ಫಿನಿಟಿ. ಇನ್ನೂ ಸುಮಾರು ಆಗೋದಿದೆ ಅವ್ರ ಕಡೆಯಿಂದ. ಇನ್ನು ಕಾರ್ತಿಕ್, ಏನಂದರೆ ನಾವು ಪ್ರತಿಯೊಂದು ಕಂಟೆಸ್ಟೆಂಟು ಪ್ರತಿಯೊಂದು ಸೀಸನ್ ಯಾರು ಆಚೆ ಬರ್ತಾರೋ ಎಲ್ಲರನ್ನೂ ಕೇಳ್ತಾ ಇದ್ದೀವಿ. ನೀವು ಕೂಡ ಈಗ ಸೀಸನ್ 10 ವಿನ್ನರು. ಸ್ಕ್ರಿಪ್ಟೆಡಾ, ಎಲ್ಲ ಸಿಗುತ್ತಾ, ಎಲ್ಲ ಹೇಳ್ಕೊಡ್ತಾರಾ? ಆಮೇಲೆ ಏನೋ ಅಲ್ಲಿ ಡ್ರಿಂಕ್ಸ್ ಕೊಡ್ತಾರೆ, ಸಿಗರೇಟ್ ಕೊಡ್ತಾರೆ. ಕೆಲವೊಂದು ಈ ಸಲ ನೆಕ್ಸ್ಟ್ ಲೆವೆಲ್ ಟ್ರೋಲಿಂಗ್ ಆಗಿದೆ, ಮೊಬೈಲು ಯೂಸ್ ಮಾಡ್ಬೋದು ಅನ್ನೋದು. ನೀವು ಎಷ್ಟು ಆನ್ಲೈನ್ ಇರ್ತಿದ್ರಿ, ಏನು ಕತೆ? ನಾನು ಡೈಲಿ ನಾನು ಫೋನ್ ಯೂಸ್ ಮಾಡ್ತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಫೋನ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆ್ಯಂಡ್ ನಮಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ತುಂಬ ಅವಕಾಶ ಮಾಡಿಕೊಡ್ತಾ ಇದ್ರು. ಇನ್ನೊಂದೇನೋ ಪ್ರಶ್ನೆ ಕೇಳಿದ್ರಲ್ಲ, ಎಲ್ಲ ಕೊಡ್ತಾಯಿದ್ರು. ಸಿಗರೇಟ್ ಕೊಡ್ತಾಯಿದ್ರು, ಎಣ್ಣೆ ಕೊಡ್ತಾಯಿದ್ರು, ಇನ್ನೊಂದೇನೋ ಕೇಳಿದ್ರಲ್ಲ, ಮೊಬೈಲ್ ಯೂಸ್ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ವಿ. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಸ್ಕ್ರಿಪ್ಟ್ ಕೊಡ್ತಾಯಿದ್ರು, ಹಿಂಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ರು. ನಾನು ಕೋಪ ಮಾಡ್ಕೊಂಡಿದ್ದೂ ಅದು ಆ್ಯಕ್ಟಿಂಗೇ. ಅದು ಇಲ್ಲ, ಇಟ್ಸ್ ಜಸ್ಟ್ ಫನ್. ತಮಾಷೆಗೆ ಹೇಳಿದ್ದು. ಬಿಗ್ ಬಾಸ್ ಇಟ್ ಈಸ್ ಆಲ್ ಅಬೌಟ್ ಪರ್ಸ್ನಾಲಿಟಿ. ಇಟ್ ಈಸ್ ಅ ಪರ್ಸ್ನಾಲಿಟಿ ಗೇಮ್. ಸ್ಕ್ರಿಪ್ಟಿಂಗ್ ಆಗಿದ್ದರೆ ಇಷ್ಟು ಅದ್ಭುತವಾಗಿ ಏನೋ ಜನಗಳಿಗೆ ರೀಚ್ ಆಗೋಕ್ಕಾಗ್ತಿರ್ಲಿಲ್ಲ, ಕನೆಕ್ಟ್ ಆಗೋಕ್ಕಾಗ್ತಿರ್ಲಿಲ್ಲ. ನಾವು ನಾಟಕ ಮಾಡಿದಿದ್ರೆ ಜನಗಳಿಗೆ ಗೊತ್ತಾಗಿರ್ತಿತ್ತು. 113 ದಿನಗಳ ಕಾಲ ನಾವು ಸ್ಕ್ರಿಪ್ಟಿಂಗ್ ಮಾಡೋಕ್ಕಾಗಲ್ಲ. ಇಫ್ ಯು ವಾಂಟ್ ಟು ಕಟ್, ಯು ಕ್ಯಾನ್ ಕಟ್. ಶೈನ್ ಆಗ್ತಾ ಇದ್ದೀರಾ? ಅದು ನ್ಯಾಚುರಲ್ ಶೈನು ಸರ್, ಗೆದ್ದಿದ್ದೀನಲ್ಲ. ಓಕೆ, ಯಾವ ಕ್ವಶನ್ ಕೇಳ್ತಿದ್ದೆ? ಸ್ಕ್ರಿಪ್ಟು. ಎಸ್, ಇಲ್ಲ, ಸ್ಕ್ರಿಪ್ಟಿಂಗ್ ಅಂತ ಆಗಿದ್ದಿದ್ರೆ ಜನಗಳಿಗೆ ಇಷ್ಟು ಕನೆಕ್ಟ್ ಆಗೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಮೊಬೈಲ್ದು ಆ್ಯಕ್ಚುಲಿ ಕೊಡ್ತಾಯಿದ್ರು, ಡೈಲಿ ಕೊಡ್ತಾಯಿದ್ರು. ಬಟ್ ನಿನ್ಗೆ ಯಾವ ಫೋನ್ ಕೊಟ್ಟಿದ್ದು ನಾನು? ನಿಂಗೆ ಬೇರೆ ಫೋನ್ ಕೊಟ್ಟಿದ್ದ? ಅದು ಮೇಡಮ್ ಏನು ಗೊತ್ತಾ, ಅದು ಇದು ಟ್ರಿಮ್ಮರ್ ಚಾರ್ಜರು. ಅವ್ರ ಚಾರ್ಜರ್ಗೆ ಕೇಬಲ್ನ ತೆಗೆದು ಮೊಬೈಲ್ ಅಡಾಪ್ಟರ್ಗೆ ಹಾಕೊಂಡಿರೋದು. ಬರೀ ಅರ್ಧ ಮಾತ್ರ ಬಂದಿದೆ ಅದು ಆ ಫ್ರೇಮಲ್ಲಿ. ಅದು ಫುಲ್ ವೈರಲ್ ಆಗಿತ್ತಂತೆ. ಶ್ರುತಿ ಮೇಡಮ್ ಒಳಗಡೆ ಬಂದಾಗ ಅದನ್ನು ಹೇಳಿದ್ದು, ಏನು ಫೋನಲ್ಲಿ ಯೂಸ್ ಮಾಡೋದು ಏನು ಅಂತ. ನಾವು ಗಾಬರಿ ಇದ್ವಿ. ಅಯ್ಯೋ, ಫೋನ್ ಯೂಸ್ ಮಾಡೋಂಗಿದ್ದಿದ್ರೆ ನಾವು ಅಷ್ಟು, ಅಮ್ಮ ಎಲ್ಲ ಬಂದಾಗ ಅಷ್ಟು ಇಮೋಷ್ನಲ್ ಆಗೋಕ್ಕೆ ಸಾಧ್ಯನೇ ಇರ್ತಾ ಇಲ್ಲ. ನಾನು ಲೋ ಆಗೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅಮ್ಮ ಅಂದರೆ ತುಂಬ ಇಷ್ಟ ಅನಿಸುತ್ತೆ ಅಮ್ಮಂಗೂ ನಿಮ್ಮನ್ನು ಕಂಡ್ರೆ, ಬಿಕಾಸ್ ಟ್ರಿಪ್ ಎಲ್ಲ ಪ್ಲಾನ್ ಮಾಡಿದ್ದಾರೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನನಗೆ ಹೇಳೇ ಇಲ್ಲ, ನನಗೆ ಗೊತ್ತಿಲ್ಲದಿರೋ ವಿಷಯ ಇಷ್ಟೊಂದು ನೀವು ಇವಾಗ ಮಾತಾಡಿದ್ದೀರಾ? ಇಲ್ಲ, ನನ್ನ ಹತ್ರ ಹೇಳಿಲ್ಲ. ನನಗೆ ಅಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಸಿಕ್ಕಿ ಇಲ್ಲ. ಅವ್ರಿಗೊಂದಷ್ಟು ದೇವಸ್ಥಾನಗಳು ಟ್ರಿಪ್ ಓಡಿಸೋ ಇದಿದೆ. ಕಾರ್ ಬರಲಿ, ಹೊಸ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಇನ್ನು ಈಗ